ಹಾಯ್ ಹಲೋ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಿಮಗೆ ಸ್ಥಳೀಯ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದೇವೆ. ಹಿಂದಿನ ಕೃಷಿ ಪದ್ಧತಿ, ಈಗಿನ ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾವು ಕೃಷಿಯನ್ನು ಮಾಡ್ತಿದ್ದೇವೆ. ಯಾಕೆ ಹಿಂದಿನ ಕೃಷಿ ಪದ್ಧತಿ? ಕಾರಣ ಇಷ್ಟೇ. ಹಿಂದಿನ ಕೃಷಿ ಪದ್ಧತಿಯಲ್ಲಿ ನಮಗೆ ತೋಟದಲ್ಲಿ ಯಥೇಚ್ಛವಾಗಿ ಅಡಿಕೆಗಳಾಗ್ತಿತ್ತು. ಒಂದು ಹಿಂಗಾರ ಅಂತ ಹೇಳಿದ್ರು ಅದರಲ್ಲಿ ಸಾಧಾರಣ ಮಟ್ಟಿಗೆ 100 ಅಡಿಕೆಗಳಾಗ್ತಿತ್ತು. ಹಾಗೆ ಗೊನೆ ಹೇಳಲಿಕ್ಕೆ ಹೋದರೆ 1 ರಿಂದ 4 ಮಿನಿಮಮ್ ಇರ್ತಿತ್ತು. ಆಗ ಯಾವುದೇ ವಿಜ್ಞಾನಿಗಳಿರಲಿಲ್ಲ, ಯಾವುದೇ ಸೈಂಟಿಸ್ಟ್ಗಳಿಲ್ಲ. ಆದರೆ ಈಗ ಎಲ್ಲವೂ ಇದ್ದು ಕೂಡ ಒಂದು ಅಡಿಕೆ ಮರದಲ್ಲಿ ಒಂದು ಗೊನೆಯಲ್ಲಿ 2 ರಿಂದ 3 ಅಡಿಕೆ, 4 ಗೊನೆ ಇದ್ದಿತ್ತೇಳಿ ಆದರೆ ನಮಗೆ ಒಂದು ಟೋಟಲ್ ಆಗಿ ಒಂದು 50 ಅಡಿಕೆಗೆ ಸಿಗ್ತಾ ಉಂಟು. ಅಂದ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ಎತ್ತಿದೆ ಅಂತ ಹೇಳಿದ್ರೆ ಕೃಷಿಯನ್ನು ಇನ್ನು ಮುಂದಕ್ಕೆ ಕೊಂಡೋಗುವಂಥದ್ದೇ ಕಷ್ಟ, ಆ ರೀತಿಯಲ್ಲಿ ಹೋಗಿ ರೀಚ್ ಆಗಿದೆ. ಈ ಕೃಷಿಯನ್ನ ಹಾಳು ಮಾಡ್ಕೊಂಡದ್ದು ಯಾರು? ನಾವೇ. ನಮಗೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು ನಾವೇ ಕಳ್ಕೊಂಡಿದ್ದೇವೆ. ಹೇಗೆ ಇದು? ಮನುಷ್ಯನ ಅತಿ ಆಸೆ ಅಂತ ಹೇಳಿ ಹೇಳ್ಬೋದು ಮೊದಲನೇದಾಗಿ. ಎರಡನೇದಾಗಿ ಬಂದು ಕೆಲಸದವರ ಅಭಾವ. ತೋಟಕ್ಕೆ ಏನಾದರೂ ಹಾಕಲೇಬೇಕು, ಏನು ಹಾಕದಿದ್ರೆ ಫಸಲು ಬರುವುದಿಲ್ಲ. ಆ ಸಿಚುವೇಶನ್ ಕೆಲವರು ಆ ರೀತಿ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಸೊ ಅಂಥವರಿಗೆ ಈ ರೀತಿ. ಮೂರನೇದಾಗಿ ಈ ಕೋಳಿ ಗೊಬ್ಬರ ಹಾಗೂ ಕುರಿ ಗೊಬ್ಬರ, ಇದು ನಮ್ಮ ಭೂಮಿಗೆ ಸೂಕ್ತ ಹೌದು, ಆದ್ರೆ ಅದನ್ನು ಬಳಸುವ ರೀತಿ ಇದೆ. ಡೈರೆಕ್ಟ್ ಆಗಿ ನಾವು ಫಾರ್ಮಿನ ತಗೊಂಡು ಬಂದು ಕೋಳಿ ಗೊಬ್ಬರವನ್ನು ಹಾಕಿದಾಗ ಅದರಲ್ಲಿ ಫಂಗಸ್ ಡೆವಲಪ್ ಆಗುದು ಬಿಟ್ರೆ ನಿಮಗೆ ಅದು ಎರೆಹುಳುಗಳು ಅದನ್ನು ಬಂದು ಮುಟ್ಟುವುದಿಲ್ಲ. ಬೇಕಾದ್ರೆ ನೋಡಿ, ಅದು ಎರೆಹುಳು ಮೇಲೆ ಸ್ವಲ್ಪ ನೀವು ಹಾಕಿ ನೋಡಿ, ಆ ಎರೆಹುಳುಗಳೇ ಸತ್ತು ಹೋಗ್ತವೆ. ಹಾಗಾಗಿ ಅದರದಕ್ಕೆ ಒಂದು ಪ್ರೊಸೀಜರ್ ಅಂತ ಹೇಳಿದೆ, ಅದನ್ನು ಬಳಸಬೇಕು ಅಂತ ಹೇಳಿ. ಆದ್ರೆ ಕುರಿ ಗೊಬ್ಬರ ಹಾಗೂ ಆಡಿನ ಗೊಬ್ಬರ ಇದನ್ನು ಕೂಡ ಬಳಸಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ಅದನ್ನು ಇಡೀ ತಂದು ಹಾಕಿದಾಗ ಅದನ್ನು ತಿನ್ನುವುದಿಲ್ಲ, ಅದನ್ನು ಕ್ರಶ್ ಮಾಡಿ ಹಾಕ್ಬೇಕು ಅದನ್ನು ಆಕ್ಚುಲಿ ಆಗಿ. ಸೊ ಈ ರೀತಿ ಆದಾಗ ನಮ್ಮ ಕೃಷಿಯನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೇವೆ. ಅಂದ್ರೆ ನಮ್ಮ ಭವಿಷ್ಯವನ್ನು ನಾವೇ ನಮ್ಮ ಕೈಯಾರೆ ಕೊಲ್ತಿದ್ದೇವೆ. ಸೊ ಈ ಕಾರಣದಿಂದ ಫಾರ್ಮ್ ಆಫ್ ಹೊಳೆಹೊದ್ದು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಮ್ಮ ಫಾರ್ಮಿನ ಮುಖಾಂತರ ಕೃಷಿಯ ಬಗ್ಗೆ ಸ್ವಲ್ಪ ವಿಡಿಯೋಗಳನ್ನ ಮಾಡಿ ಅದನ್ನ ಸ್ವಲ್ಪ ಜನರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತಿದೆ. ಯಾಕೆ ನಾವು ಮಾತ್ರ ಇದನ್ನ ವಿಡಿಯೋ ಮಾಡಿ ಹಾಕಿದ್ದೇವೆ? ಇದರ ಉದ್ದೇಶ ಏನು? ಕಾರಣ ಇಷ್ಟೇ, ನಾವು ಬೆಳಿಬೇಕು, ನಮ್ಮೊಟ್ಟಿಗೆ ಇದ್ದವರು ಅವರು ಬೆಳಿಬೇಕು ಅಂತೇಳಿ ನಮ್ಮ ಉದ್ದೇಶ. ಫಾರ್ಮ್ ಆಫ್ ಹೊಳೆಹೊದ್ದು ಕೃಷಿಯಲ್ಲಿ ಹೊಸ ತಿರುವನ್ನೇ ಪಡೆದುಕೊಂಡಿದೆ. ಕೃಷಿ ಋಷಿ ಎಂಬ ವಾಕ್ಯದೊಂದಿಗೆ ನಮ್ಮೊಂದಿಗೆ ಇತರ ಕೃಷಿಕರು ಕೂಡ ಬೆಳೆಯಬೇಕೆಂಬುದು ನಮ್ಮ ಉದ್ದೇಶ. ನಾವು ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲ್ಲಿಗೆ, ಈ ವಾಕ್ಯವನ್ನ ಕಂಪ್ಲೀಟ್ ಆಗಿ ನೆನಪಿಟ್ಕೊಳ್ಳಿ. ಈ ಗಿಡಗಳು ಇಷ್ಟು ಚಂದವಾಗಿ ಬೆಳೆಯಲು ಕಾರಣ ಹೇಗೆ? ನಾನು ಆಗ ಹೇಳಿದ ಹಾಗೆ ಹಿಂದಿನ ಕೃಷಿ ಪದ್ಧತಿಯನ್ನು ನಾವು ಅವಲಂಬಿಸಿದ್ದೇವೆ. ಹಿಂದಿನ ಕೃಷಿ ಪದ್ಧತಿ ಈಗಿನ ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾವು ಕೃಷಿ ಮಾಡ್ತಿದ್ದೇವೆ. ಹಾಗಾಗಿ ಇದು 1 ವರ್ಷದ 5 ತಿಂಗಳ ಪ್ರಾಯದ ಗಿಡ ಈ ರೀತಿಯಲ್ಲಿ ಚಂದವಾಗಿ ಬಂದಿದೆ. ಪ್ರತಿಯೊಂದು ಗಿಡ ನೋಡಿದಾಗಲೂ ಹಾಗೆ ಇವುಗಳ ನಮ್ಮ ಜೊತೆ ಏನೋ ಮಾತಾಡ್ತಿದ್ದಾವೆ, ಆ ರೀತಿಯ ಭಾವನೆಗಳು ನಮಗೆ ಬರ್ತಾ ಇದೆ. ಇದಕ್ಕೆ ಹೇಳ್ತಿರೋದು ಸಾವಯವದಲ್ಲಿ ತುಂಬ ಅಂತ ಹೇಳಿದ್ರೆ ತುಂಬ ರೀತಿ ಪ್ರಯೋಜನಗಳುಂಟು. ಹಾಗಾಗಿ ಸ್ವಾವಲಂಬನೆ ಹಾಗೂ ಸಾವಯವ ಈ 2 ಒಟ್ಟಿಗೆ ಸೇರಿತು ಅಂತ ಹೇಳಿ ಆದಾಗ ಕೃಷಿ ಅತ್ಯುನ್ನತ ಮಟ್ಟದಲ್ಲಿ ಏರುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಮ್ಮ ಅಡಿಕೆ ಗಿಡಗಳು ಈ ರೀತಿಯಾಗಿ ಬೆಳೆಯಲು ಪ್ರಮುಖ ಕಾರಣವೇನು ಅದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ವಿಡಿಯೋದಲ್ಲಿ ನಿಮಗೆ ಸ್ಲರಿ ಗುಂಡಿಗೆ ಯಾವುದನ್ನೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ನಾವು ಆಡ್ ಮಾಡಬಹುದು. ನಾರ್ಮಲ್ ಆಗಿ ಎಲ್ಲರೂ ಸೆಗಣಿ ನೀರು ಬಿಡುವುದಕ್ಕೂ ನಾವಿಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಆಡ್ ಮಾಡಿ ಬಿಡುವುದಕ್ಕೂ ತುಂಬಾ ವ್ಯತ್ಯಾಸಗಳುಂಟು. ಸೊ ಅದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇವೆ. ಸ್ಲರಿ ವಾಟರ್ ಈಸ್ ಎ ಕಂಪ್ಲೀಟ್ ಲಿಕ್ವಿಡ್ ಮಿಕ್ಸ್ಚರ್ ಆಫ್ ಆರ್ಗಾನಿಕ್ ಫರ್ಟಿಲೈಸರ್. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಸ್ಲರಿ ಸ್ಟೋರೇಜ್ ಟ್ಯಾಂಕ್ ಅನ್ನ ಹೈ ಕ್ವಾಲಿಟಿಯ ಹಾಗೂ ರಿಚ್ ಮೈಕ್ರೋನ್ಯೂಟ್ರಿಯೆಂಟ್ ಪ್ಲಾಂಟ್ ಆಗಿ ಪರಿವರ್ತಿಸಿದ್ದೇವೆ. ಇದರಲ್ಲಿ ಗಿಡಗಳಿಗೆ ಬೇಕಾದಂತ NPK ಯನ್ನು ಸೂಕ್ಷ್ಮ ಜೀವಿಗಳಿಂದ ತಯಾರಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತಿದ್ದೇವೆ. ಇದು ನಾವು ಕಂಪ್ಲೀಟ್ ಆಗಿ ಮಜ್ಜಿಗೆಯನ್ನು ನಾವು ಸ್ಲರಿ ನೀರಿಗೆ ಬಿಡ್ತಿದ್ದೇವೆ. ಮಜ್ಜಿಗೆಯನ್ನು ಯಾಕೆ ನಾವು ಸ್ಲರಿ ನೀರಿಗೆ ಬಿಡ್ತಿದ್ದೇವೆ ಅಂತ ಹೇಳಿದ್ರೆ ಮಜ್ಜಿಗೆಯಲ್ಲಿ ನಮಗೆ ಬೇಕಾದಷ್ಟು ಪ್ರಮಾಣದ ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಷಿಯಂ, ಫಾಸ್ಫರಸ್ ಇರೋದ್ರಿಂದ ನಮಗೆ ನಾನ್ ಸಿಂಥೆಟಿಕ್ ಫರ್ಟಿಲೈಸರ್ ಅನ್ನ ತಯಾರು ಮಾಡಲಿಕ್ಕೆ ಆಗ್ತದೆ ಕ್ಲೀನ್ ಆಗಿ. ಮಜ್ಜಿಗೆಯಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ, ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಹಾಗಾಗಿ ನಾವು ಮಜ್ಜಿಗೆಯನ್ನ ಯೂಸ್ ಮಾಡ್ತಿದ್ದೇವೆ. ನಮ್ಮ ಸ್ಲರಿ ಟ್ಯಾಂಕಿ ಬಂದು 12 ಫೀಟ್ ಉದ್ದ, 6 ಫೀಟ್ ಅಗಲ ಹಾಗೂ 15 ಫೀಟಿನ ಆಳ ಇದೆ.
ಇದರಲ್ಲಿ ಸರಿಸುಮಾರು ಒಂದು ಸಲ ಇದಕ್ಕೆ ಫಿಲ್ ಆಗಲಿಕ್ಕೆ 1 ವಾರದಲ್ಲಿ 1 ಸಲ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಆಗ್ತದೆ ಈ ಸ್ಲರಿ ಗುಂಡಿ. ನಾವಿದಕ್ಕೆ 1 HP ಮೋಟ್ರನ್ನು ಹಾಕಿದ್ದೇವೆ. 1 HP ಮೋಟ್ರು 1/4 ಇಂಚಿನ ಪೈಪನ್ನು ಹಾಕಿ 2 ತೋಟ ಇದೆ ನಮ್ಮಲ್ಲಿ. ಆ 2 ತೋಟಕ್ಕೂ 2 ಲೈನನ್ನು ಸಪರೇಟ್ ಆಗಿ ಮಾಡಿದ್ದೇವೆ. ಈ ಕಡೆ ಲೈನಲ್ಲಿ ಬಂದು ಈ ಕಡೆ ಸಸಿ ತೋಟಕ್ಕೆ ಹೋಗ್ತದೆ, ಇನ್ನೊಂದು ಇಲ್ಲಿ ಮಧ್ಯದಲ್ಲಿ ಕಾಣುವಂಥದ್ದು ಇಲ್ಲಿ ಬಂದು ಕಂಪ್ಲೀಟ್ ಆಗಿ ನಮ್ಮ ಫಸಲಿರುವ ತೋಟಕ್ಕೆ ಈ ನೀರನ್ನು ಸಾಗಿಸಿದ್ದೇವೆ. ಹಾಗೆ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಈಗಿನ ಸಬ್ಮರ್ಸಿಬಲ್ ಪಂಪ್ಗಳೆಲ್ಲ ಬರ್ತದೆ, ಬಟ್ ನಾವು ಹಳೆಯ ಮಾದರಿಯಲ್ಲೇ ಮಾಡ್ತಿದ್ದೇವೆ. ಯಾಕೆಂತ ಹೇಳಿದ್ರೆ ಸಬ್ಮರ್ಸಿಬಲ್ ಅಲ್ಲಿ ಏನಂತಾಗ್ತದೆ ಅಂತ ಹೇಳಿದ್ರೆ ಗಟ್ಟಿ ಬೇರೆ ನೀರು ಬೇರೆ ಅಂತ ಹೇಳಿ ಹೋಗ್ತಿರ್ತದೆ. ಹಾಗಾಗಿ ಇದರಲ್ಲಿ ನಾವು ನಮ್ಮದೇ ಆದಂತ ಬದಲಾವಣೆಗಳನ್ನು ಮಾಡಿ ನಾವು ನಮ್ಮ ರೀತಿಯಲ್ಲಿ ಬಿಡ್ತಾ ಇದ್ದೇವೆ. ಇದರಲ್ಲಿ ನಾವು ಹೇಳಿದಾಗೆ ಈ ರೀತಿಯಲ್ಲಿ 12 ಇಸ್ತಿರ್ಬೇಕಾದ್ರೆ ಇದು ಕಂಪ್ಲೀಟ್ ಆಗಿ ಮಿಕ್ಸ್ಚರ್ ಆಗ್ತಾ ಇರ್ತದೆ. ಆಮೇಲೆ ಇದನ್ನ ಬಟ್ಟೆಯನ್ನು ಈ ರೀತಿಯಲ್ಲಿ ನಾವು ಕಟ್ಟಿದ್ದೇವೆ 2 ಕಡೆ. ಇದಕ್ಕೆ ಫುಟ್ಬಾಲ್ನೊಳಗಡೆ ಕಸ ಹೋಗಬಾರ್ದು ಅಂತ ಹೇಳೋ ಕಾರಣಕ್ಕೆ. ಹಾಗಾಗಿ ಫುಟ್ಬಾಲ್ನೊಳಗಡೆ ಯಾವುದೇ ರೀತಿಯ ಕಸಗಳು ಇದ್ರೊಳಗೆ ಹೋಗುದಿಲ್ಲ. ಬಟ್ಟೆಯನ್ನು 2 ಸೈಡಲ್ಲಿ ಕಟ್ಟಬೇಕು. ಈ ರೀತಿಯಲ್ಲಿ ಕೆಳಗಡೆ ಭಾರಕ್ಕೆ ಒಂದು 5 kg ಅಷ್ಟು ಕಲ್ಲನ್ನ ಕೆಳಗಡೆ ಕಟ್ಟಬೇಕು. ಹಾಗೆ ನಿಮಗೆ ಇದು ಕ್ಲೀನ್ ಆಗಿ 12 ಇಸ್ಲಿಕ್ಕೆ ಆಗ್ತದೆ. ನಾವಿದಕ್ಕೆ ಸ್ಲರಿ ನೀರನ್ನು ತೋಟಕ್ಕೆ ಬಿಡುವಂಥದ್ದು ಸ್ಲರಿಯ ಲೈನ್ ಅನ್ನು ನಾವು ಸಪರೇಟ್ ಆಗಿ ಮಾಡಿದ್ದೇವೆ. 1/4 ಇಂಚಿನ ಪೈಪನ್ನು ಹಾಕಿ ಆನಂತರ ಅಂಡರ್ಗ್ರೌಂಡ್ ಅಲ್ಲಿ 2 ಇಂಚಿನ ಪೈಪನ್ನು ಹಾಕಿದ್ದೇವೆ. ಅಲ್ಲಿ ಬಿಡುವಂತ ಔಟ್ಲೆಟ್ 1/4 ಇಂಚಿನದು ಪೈಪಲ್ಲೇ ಬಿಡ್ತಿದ್ದೇವೆ ಹೊರಗಡೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಸಗಣಿ ನೀರು ಬಿಡ್ತೇವೆ ಅಂತ ಹೇಳಿ ಆದಾಗ ನಾವು ಲೈನ್ಗಳನ್ನೆಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ದಪ್ಪ ಅಲ್ಲಿ ಕೂತ್ಕೊಂಡು ಕಾಂಕ್ರೀಟ್ ಹಾಕಿದಾಗ ಆಗ್ತದೆ, ಅದನ್ನ ಮತ್ತೆ ಪೈಪನ್ನು ಕಟ್ ಮಾಡಿ ಬಿಚ್ಚಬೇಕಾಗ್ತದೆ. ಅದಕ್ಕೆ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದ್ರೆ ಸಗಣಿ ನೀರು ಬಿಟ್ಟಾದ ನಂತರ ನೀರನ್ನು ಕಳಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ನೀರನ್ನ ಡೈರೆಕ್ಟ್ ಆಗಿ ಅದಕ್ಕೆ ಪೈಪ್ ಲೈನ್ ಇಡಬಾರ್ದು. ಅದನ್ನು ಇಟ್ಟಿದ್ದು ಅಂತ ಹೇಳಿ ಆದಾಗ ನಿಮಗೆ ನೀರಿನಂತ ಎಲ್ಲ ಸ್ಮೆಲ್ ಎಲ್ಲ ಬಂದು ಸಗಣಿ ನೀರಿನ ರೀತಿಯಲ್ಲಿ ಸ್ಮೆಲ್ ಬರ್ತದೆ. ಹಾಗಾಗಿ ನಾವು ಇಲ್ಲಿ ನೀರಿನ ಲೈನ್ ಇಲ್ಲಿ ಸಪರೇಟ್ ಆಗಿ ಉಂಟು, ಇದು ಸಗಣಿ ನೀರಿನ ಲೈನ್. ಇಲ್ಲಿ ನಾವು ಮಧ್ಯದಲ್ಲಿ ಗೇಟ್ ವಾಲ್ ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಪಂಪ್ ಬಂದ್ ಮಾಡಿರುವಾಗ ನೀರು ಇದರಲ್ಲಿ ಸ್ಟೋರೇಜ್ ಆಗಿ ನಿಂತಿರ್ತದೆ. ಸ್ಲರಿದ್ ಇಲ್ಲಿಂದ ಕನೆಕ್ಷನ್ಗೆ ಇಲ್ಲಿ ಕೆಳಗಡೆ ಡೌನ್ ಇರೋದ್ರಿಂದ ಪೈಪ್ ಲೈನಿಗೆ ಇಲ್ಲಿ ಬಂದು ಸಗಣಿ ನೀರು ನಿಲ್ಲುವುದಿಲ್ಲ. ಹಾಗಾಗಿ ನಾವು ಮಧ್ಯದಲ್ಲಿ ಗೇಟ್ ವಾಲ್ ಕೊಟ್ಟಾಗ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ನಾವು ನೀರನ್ನು ಸಡನ್ ಆಗಿ ಪೈಪ್ನೊಳಗೆ ಹೋಗಿ ಸಗಣಿ ನೀರು ಇಲ್ಲಿಂದ ಮೇಲೆ ಆ ಕಡೆ ಹೋಗೋ ಚಾನ್ಸಸ್ ಇರುವುದಿಲ್ಲ. ಅದಕ್ಕೆ ಈ ರೀತಿಯ ಶೇಪ್ ಅಲ್ಲಿ ನಾವು ಇದನ್ನ ಪೈಪ್ ಲೈನ್ ಅನ್ನು ಮಾಡಿದ್ದೇವೆ. ಮತ್ತೆ ಸ್ಲರಿ ಗುಂಡಿಯಲ್ಲಿ ದಪ್ಪ ಜಾಸ್ತಿ ಆಯ್ತು ಅಂತ ಹೇಳಿ ಆದಾಗ 2 ಇಂಚಿನ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಒಳಗಡೆ ನೀರು ಬೀಳುವಂತದ್ದು. ಅದು ಕೂಡ ಇಲ್ಲಿ ಕಾಣ್ಬೋದು ನೀವು. ಸಪರೇಟ್ ಆಗಿ 2 ಇಂಚಿದ್ದು ನಾವು ಗೇಟ್ ವಾಲ್ ಕೊಟ್ಟು ಇಲ್ಲಿ ಮಾಡಿದ್ದೇವೆ ಮೇಲ್ಗಡೆ. ಹಾಗಿರುವಾಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮೈನ್ ಆಗಿ ಈ ಸಗಣಿ ನೀರು ದಪ್ಪ ಆಯ್ತು ಅಂತ ಹೇಳಿದಾಗ ನಾವು ಇಮಿಡಿಯೇಟ್ ಆಗಿ ಬಿಡೋ ಟೈಮಲ್ಲೇ 2 ಇಂಚಿನಷ್ಟು ನೀರನ್ನು ನಾವು ಅದಕ್ಕೆ ಮಿಕ್ಸ್ ಮಾಡಿ ಬಿಡ್ತಾ ಇರ್ತೇವೆ ತೆಳ್ಳಗಾಗ್ಲಿಕ್ಕೋಸ್ಕರ. ಹಾಗಾಗಿ ಮೈಂಟೈನ್ ಮಾಡುವಂಥದ್ದು ಇದನ್ನು ಕರೆಕ್ಟ್ ಆಗಿ ನಾವು ಮೈಂಟೈನ್ ಮಾಡಬೇಕು. ಇದರಲ್ಲಿ ಸ್ವಲ್ಪನೂ ಕೂಡ ನಾವು ಉದಾಸೀನ ತೋರಿಸುತ್ತೆ ಅಂತ ಹೇಳಿ ಆದ್ರೆ ನಮಗೆ ಇದು ಕೆಲಸವೇ ನಮಗೆ ಕಷ್ಟ ಆಗ್ತದೆ ತುಂಬಾ. ಹಾಗಾಗಿ ತುಂಬಾ ಈಸಿ ಮೆಥಡ್ ಅಲ್ಲಿ ನಾವೆಲ್ಲವನ್ನು ಕೂಡ ಈಸಿಯಾಗಿ 2 ಜನ ಲೇಬರ್ ಅನ್ನು ಇಟ್ಕೊಂಡು ಇಲ್ಲಿ ಮಾಡ್ತಿರುವಂಥದ್ದು. ನಾವು ಸ್ಲರಿ ನೀರನ್ನು ಬಿಡ್ಬೇಕಾದ್ರೆ ಖಾಲಿ ಬೇಕಾದ್ರೆ ನಮಗೆ 2 ಜನ ಬೇಕಿರುವಂಥದ್ದು. ಅದೇ ತೋಟಕ್ಕೆ ನಾವು ಗೊಬ್ಬರವನ್ನು ಹಾಕ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಆಗಿ ಒಂದು 5 ರಿಂದ 10 ಜನ ಬೇಕು, ಒಂದು 2 ಎಕರೆ ತೋಟಕ್ಕೆ ಅಂತ ಹೇಳಿ ಆದಾಗ. ನಮ್ದೀಗ 5 ಎಕರೆಯಲ್ಲಿ ತೋಟ ಇದೆ. ಆ 5 ಎಕರೆ ತೋಟಕ್ಕೆ ನಮ್ಮಲ್ಲೀಗ ಕೆಲಸಕ್ಕಿರುವಂಥದ್ದು 2 ಜನ ಮಾತ್ರ. ಸೊ ನಾವು ತಿಂಗಳಿಗೆ ಒಂದ್ಸಲ ಇಡೀ ತೋಟಕ್ಕೆ ಸಗಣಿ ನೀರನ್ನು ಕವರ್ ಮಾಡ್ತಿದ್ದೇವೆ. ಹಾಗಾಗಿ ಇದೊಂದು ರೀತಿಯ ಜನರ ಅಭಾವವನ್ನು ತಡೆಯಲು ನಮಗೆ ಇದೊಂದು ತುಂಬಾ ಅಂತ ಹೇಳಿದ್ರೆ ತುಂಬಾ ಸಹಾಯ ಆಯಿತು. ಹಾಗಾಗಿ ಈಗಿನ ಸ್ಲರಿಯನ್ನು ನಾವು ಮಾಡುವ ಉದ್ದೇಶವನ್ನೇ ಮೈನ್ ಆಗಿ ಇದೇ ಕಾರಣಕ್ಕೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಎರೆಹುಳು ಗೊಬ್ಬರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಅಲ್ಲಿವರೆಗೆ ನಮಸ್ಕಾರ.